ಸೀಕ್ರೆಟ್ ಅಂತ ಏನೂ ಇಲ್ಲಮ್ಮ. ನೀವು ಎಲ್ಲ ತಿಳ್ಕೊಳ್ಳೋದಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಹೇಳ್ತೀನಿ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಶುಭ ಕಾರ್ಯ ನಡೆದಿದೆ. ಇನ್ನೇನು ಸ್ವಲ್ಪ ದಿವಸಲ್ಲೇ ನಮ್ಮಲ್ಲಿ ತೊಟ್ಲು ಕೂಡ ತೂಗುತ್ತೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ. ಲೇಟ್ ಆಗ್ಬಾರ್ದು. ಇದನ್ನ ಅನೌನ್ಸ್ ಮಾಡೋದಕ್ಕೆ ಶಾಂತಮ್ಮನವ್ರನ್ನ ಇಲ್ಲಿ ಬರೋಕೆ ಹೇಳಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಅರೆ 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 ಕರೆಕ್ಟ್ ಟೈಮ್ ಬಂದೆ ಕಾರಣ. ನೀನು ಬಂದಿದ್ದು ಬಹಳ ಒಳ್ಳೇದಾಯ್ತು. ನಾನು ಏನು ಹೇಳ್ತಾ ಇದ್ದೀನಿ ವಿಷಯ ನಿನಗೆ ಗೊತ್ತಾದ್ರೆ ಫಸ್ಟ್ ಕುಣಿದಾಡೋದು ನೀನೇ. ಏನಂದ್ರೆ ಐ ಆಮ್ ಸಾರಿ ಅಪ್ಪ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ. ಬಟ್ ನೀವು ಹೇಳೋ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಏನು ಅಪ್ಪ ಮಗ ನೀವಿಬ್ರು? ಯಾರೋ ಒಬ್ರು ವಿಷಯ ಹೇಳಿ, ನನ್ನ ಕೈಲಂತೂ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್. ಹೇಳ್ತೀನಿ. ಆ್ಯಕ್ಚುಲಿ ತುಂಬ ದೊಡ್ಡ ಗುಡ್ ನ್ಯೂಸ್ ಇದು. ನಿಧಿಗೆ ಸೂಟ್ ಆಗೋ ಥರ ಒಂದು ಹುಡುಗನ ಹುಡುಕಾಗಿದೆ. ಅಲ್ವಾ ಅಪ್ಪ? ನಿಧಿ ನೋಡಿ ಒಪ್ಕೊಳ್ಳೋದಷ್ಟೇ ಬಾಕಿ ಇದೆ ಅಲ್ವಾ ನೀವು ಹೇಳಕ್ ಹೊರಟಿದ್ದು? ಇನ್ಮೇಲೆ ಯಾರ ಲೈಫಲ್ಲಿ ನೀವು ಆಟ ಆಡೋ ಅವಕಾಶ ಕೊಡಲ್ಲ. ಸಾರಿ, ನೀವು ಕೊಡ್ಬೇಕಾಗಿದ್ದ ಸರ್ಪ್ರೈಸ್ನ ನಾನು ಕೊಟ್ಬಿಟ್ಟೆ. ಏನ್ ಮಾಡ್ಲಿ, ಹೊಟ್ಟೆ ಒಳಗಡೆ ಇಟ್ಕೊಳಕ್ಕಾಗ್ಲಿಲ್ಲ. ದೊಡಮ್ಮ, ಅಣ್ಣ ಯಾಕೆ ಈ ಥರ ಮಾತಾಡ್ತಿದ್ದಾನೆ? ನನಗೂ ಅರ್ಥ ಆಗ್ತಿಲ್ಲ ಕಣೆ. ಮತ್ತೇನು ಅವಾಂತರ ಆಗುತ್ತೋ ಅಂತ ಭಯ ಆಗ್ತಿದೆ. ಯಾರು ಹೇಳಿದ್ರೆ ಏನಂತೆ, ಎಂಜಾಯ್ ಮಾಡೋದಷ್ಟೇ ನಮ್ ಕೆಲ್ಸ. ಹಾ, ಇದಕ್ಕಿಂತ ಖುಷಿಯಾದ ವಿಚಾರ ಇನ್ನೇನಿದೆ ಹೇಳಿ? ನೀವೆಲ್ಲ ನಮ್ಮ ನಿಧಿ ಬಗ್ಗೆ ಎಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ನೋಡಿದ್ರೆ ನನ್ನ ಜವಾಬ್ದಾರಿ ಅರ್ಧಕ್ಕರ್ಧ ಕಡಿಮೆ ಮಾಡ್ಬಿಟ್ರಿ ಅಲ್ವೇನೆ? ಏನಲ್ವೇನೆ, ಏನು ಇವಳೊಬ್ಳಿಗೆ ಅಂತ ಜವಾಬ್ದಾರಿ, ನಮ್ಗೇನ್ ಜವಾಬ್ದಾರಿ ಇಲ್ವಾ? ಬರೇ ಅಣ್ಣ, ಕರ್ಣ ಏನ್ ಮಾಡ್ಬೇಕಂತಿದ್ದಾನೆ? ಎಷ್ಟು ಕಾನ್ಫಿಡೆಂಟ್ ಆಗಿ ನಿಧಿ ಮದುವೆ ಬಗ್ಗೆ ಮಾತಾಡ್ದ, ನೀನೇ ನೋಡಿದ್ಯಲ್ಲ. ಕರ್ಣ ಸಿಟ್ಟಿನಲ್ಲಿ ತಾನೇ ಕಟ್ಕೊಂಡಿರೋ ಬಲೆಯಲ್ಲಿ ತಾನೇ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಟ್ರ್ಯಾಪ್ಡ್, ಕಂಪ್ಲೀಟ್ಲಿ ಟ್ರ್ಯಾಪ್ಡ್. ಡು ಯು ರಿಯಲಿ ಥಿಂಕ್ ಸೊ? ಯಾಕಂದ್ರೆ ಕರ್ಣ ಮಾತಾಡ್ತಿರೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ಹಾಗೆ ಅನಿಸ್ತಿಲ್ಲ. ನಿಧಿಗೆ ಹುಡುಗನ್ನ ಹುಡುಕಿರೋ ವಿಚಾರನ ಕರ್ಣನೇ ಅವನ ಮನೆ ಮಂದಿಗೆಲ್ಲ ಹೇಳಿದ. ಆದರೆ ನಿಧಿಗೆ ಈ ವಿಚಾರ ಗೊತ್ತಾದರೆ ಹೇಗಿರುತ್ತೆ ಅಲ್ವಾ? ದಟ್ಸ್ ಇಂಟ್ರೆಸ್ಟಿಂಗ್. ತಾನು ಮನಸಾರೆ ಪ್ರೀತಿಸೋ ಹುಡುಗನೇ ತನ್ನನ್ನು ಮತ್ತಾರಿಗೋ ಮದುವೆ ಮಾಡ್ಕೊಡ್ತಾ ಇದ್ದೇನೆ ಅಂತಂದರೆ ಹುಡುಗಿ ಹೃದಯ ಒಡೆದು ಚೂರಾಗುತ್ತೆ ಅಲ್ವಾ? ನಂಬಿಕೆ ಚೂರಾದ್ಮೇಲೆ ಪ್ರೇಮ ಪ್ರಕರಣ ಖತಮ್. ಸ್ಟಿಲ್ ಕರ್ಣನ್ ಕಣ್ಣಲ್ಲಿ ಬರೀ ಸಿಟ್ಟಿರ್ಲಿಲ್ಲ ಅಣ್ಣ, ಒಂಥರ ಲೆಕ್ಕಾಚಾರ ಇತ್ತು. ಅಷ್ಟು ಸುಲಭವಾಗಿ ಅವನು ನಿನ್ನ ಬಲೆಗೆ ಬೀಳಲ್ಲ ಅಂತ ನನ್ಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಅವನ ಹತ್ರ ಯಾವುದೋ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಕಾನ್ಸ್ಟೇಬಲ್, ಎಲ್ಲರಿಗೂ ಬೋರ್ಡ್ಸ್ ಕೊಡಿ. ಬೋರ್ಡ್ಸ್ನ ಇಟ್ಕೊಳ್ಳೋದು ಈ ತರ ಅಲ್ಲ, ಈ ತರ ಎಲ್ರಿಗೂ ಕಾಣಿಸೋ ತರ.
ಈ ಬೋರ್ಡ್ಗಳನ್ನ ಇಟ್ಕೊಂಡು ರಸ್ತೆ ಮೇಲೆ ಈ ಕಡೆಯಿಂದ ಆ ಕಡೆ ತನಕ, ಆ ಕಡೆಯಿಂದ ಈ ಕಡೆ ತನಕ ಮಾಡಿದ ತಪ್ಪನ್ನ ಜೋರಾಗಿ ಹೇಳ್ಬೇಕು, ಗೊತ್ತಾಯ್ತಾ? ಐ ಕಾಂಟ್ ಡೂ ದಿಸ್. ನಾನು ಯಾವ ತಪ್ಪು ಮಾಡಿಲ್ಲ. ಏಯ್, ಜಾಸ್ತಿನೇ ಕೊಬ್ಬಿದೆ ಅಲ್ವಾ? ಅಕಾರ್ಡಿಂಗ್ ಟು ಹ್ಯೂಮನ್ ವಯೋಲೇಷನ್ ಆಕ್ಟ್, ದಿಸ್ ಇಸ್ ಸಚ್ ಅ ನಾನ್ ಸೆನ್ಸ್. ನೋಡಿ, ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾರು, ನಮ್ಮಪ್ಪ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನನ್ನನ್ನು ಬಿಟ್ಬಿಡಿ. ಸೆನ್ಸ್ ಹೆಚ್ಚಾಗಿ ಆ ಡ್ರಗ್ ಡೀಲರ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ಯಾ ಮರಿ? ಆಗ ಹ್ಯೂಮನ್ ರೈಟ್ಸ್ ನೆನಪಾಗ್ಲಿಲ್ವಾ? ಏಯ್, ನಿಮ್ಮಪ್ಪ ಯಾವನಾದ್ರೆ ನನ್ಗೇನೋ? ಮರ್ಯಾದೆಯಿಂದ ನಾನು ಹೇಳ್ದಾಗ ಕೇಳಿದ್ರೆ ಬಿಟ್ಟು ಕಳಿಸ್ತೀನಿ, ಇಲ್ಲಾಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮೂಳೆ ಮುರಿದು ನಮ್ಮ ಸ್ಟೈಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸರ್ ಪ್ಲೀಸ್ ಬೇಡ ಸರ್. ಲೋ, ಅದೇನ್ ಮಾಡ್ಬೇಕು ಇಲ್ಲೇ ಮಾಡ್ಬಿಡೋಣ ಕಣೋ. ಮರ್ಯಾದೆ ಹೋಗ್ಲಿ, ಸ್ಟೇಷನ್ನು ಜೈಲು ಎಲ್ಲ ಬೇಡ ಕಣೋ. ಈ ಪೊಲೀಸ್ ಅವ್ರು ನಮ್ಮನ್ನ ಬಿಡೋಂಗ್ ಕಾಣಿಸ್ತಾನೆ ಇಲ್ಲ. ಈ ಗಲಾಟೆ ಎಲ್ಲ ಬೇಡ ಕಣೋ. ಏಯ್, ಈ ಬೋರ್ಡ್ನ ಎಲ್ಲರೂ ತಲೆ ಮೇಲೆ ಕಾಣೋ ತರ ಇಟ್ಕೊಳ್ಳಿ. ಜೋರಾಗಿ ಹೇಳ್ಬೇಕು, ನಾನು ಡ್ರಗ್ಸ್ ತಗೊಂಡಿದ್ದೆ, ಸಾರಿ.